ನಮಸ್ಕಾರ ಸ್ನೇಹಿತರೆ, KCET 2025 ಅಪ್ಡೇಟ್ಗೆ ಸ್ವಾಗತ. ಓಕೆ, ನೀಟ್ ಸ್ಟೂಡೆಂಟ್ಸ್ ನೋಡ್ತಾ ಇತ್ತಂದರೆ ನಿಮಗೂ ಕೂಡ ಸ್ವಾಗತ. ಸರಿ, KCET ಆ್ಯಂಡ್ ನೀಟ್ ಆಪ್ಷನ್ ಎಂಟ್ರಿ 2025 ಇವಾಗೇನು ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ದಿನದಲ್ಲಿ ಏನಂತಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಮೇನಾಗಿ ಬರೋದು ಆಪ್ಷನ್ ಎಂಟ್ರಿ ಅಂತ ಬರ್ತದೆ. ಅಂತಂದರೆ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತಂದರೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ. ಸೀಟ್ ಮೆಟ್ರಿಕ್ಸ್ ಈಗಾಗಲೇ ಒಂದು ಡ್ರಾಫ್ಟ್ ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಕೂಡ ಒರಿಜಿನಲ್ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಅದಾದ ತಕ್ಷಣ ಫೀ ಸ್ಟ್ರಕ್ಚರ್ ಬಿಡ್ತಾರೆ. ನಂತರ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಬರ್ತದೆ. ಓಕೆ, ಆಪ್ಷನ್ ಎಂಟ್ರಿ ಯಾಕೆ ಮಹತ್ವ? ಓಕೆ, ಎಲ್ಲನೂ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡೋರಿಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಕೂಡ ವೀಡಿಯೋಸ್ ಕೂಡ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುವಂಥದ್ದೇ ಇರ್ತದೆ. ಸರಿ, ಈ ಥರ ಒಂದು ಲೈವ್ ಡೆಮೋ ಅಂತಂದ್ರೆ ಲೈವ್ ಡೆಮೋ ಅಂತಂದರೆ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಿಮ್ಮ ಲೈವ್ ಡೆಮೋ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ಅದೊಂದು ಟೈಮ್ ನಿಮಗೆ ಲೈವ್ ಡೆಮೋ ಮಾಡಿ. ಅಂದರೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಯಾವ ರೀತಿ ಆಪ್ಷನ್ಸ್ಗಳನ್ನು ಮಾಡೋದು ಎಂತನೂ ಕ್ಲಿಯರಾಗಿ ಐಡಿಯಾ ಬರ್ತದೆ ನಿಮ್ಗೆ. ಅವಾಗ ಇವಾಗ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ತೀನಿ. ಈಗಾಗಲೇ ನೋಡಿ ಏನಂತಂದರೆ ಆಪ್ಷನ್ ಎಂಟ್ರಿ. ಓಕೆ, ಯಾರಪ್ಪ ಅಂದರೆ ದ ಕ್ಯಾಂಡಿಡೇಟ್ ಹೂ ಬಿಕಮ್ಸ್ ಎಲಿಜಿಬಲ್ ಆಫ್ಟರ್ ವೆರಿಫಿಕೇಷನ್ ವಿಲ್ ಓನ್ಲಿ ಕನ್ಸಿಡರ್ ಫಾರ್ ದ ಎಂಟರ್ ಆಫ್ ಆಪ್ಷನ್ಸ್. ಅಂತಂದ್ರೆ ಏನಂತಂದರೆ ಯಾರೆಲ್ಲ ವೆರಿಫಿಕೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿರ್ತದೋ ಆ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಎಲಿಜಿಬಲ್ ಇರ್ತದೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಹಂಗಾದ್ರೆ ಬರ್ತಾರೆ ನಮ್ಮದು ಆಪ್ಷನ್ ಅಂದರೆ ನಮ್ಮದು ವೆರಿಫಿಕೇಷನ್ ಆಗಿದೆ ಅಂತ ಕೇಳ್ಬೋದು. ಈಗಾಗಲೇ ಕ್ಲಾಸ್ ಎ ಮತ್ತು ವಾಯಿನ ಬಿಟ್ಟು ರಿಮೈನಿಂಗ್ ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಆಫ್ಲೈನ್ ವೆರಿಫಿಕೇಷನ್ ಆಗಿದೆ. ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಆನ್ಲೈನಲ್ಲಿ ಏನಂತಂದರೆ ವೆರಿಫಿಕೇಷನ್ ಬರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಅಂದರೆ ಕ್ಲಾಸ್ ಎ ಸ್ಟೂಡೆಂಟ್ಸ್ ವೆರಿಫಿಕೇಷನ್ ಆನ್ಲೈನ್ ಆಗಿದೆ, ಆನ್ಲೈನೇ ಬರ್ತದೆ. ನೆಕ್ಸ್ಟ್ ದ ಕ್ಯಾಂಡಿಡೇಟ್ ವಿಲ್ ಬಿ ಅಲೌಡ್ ಟು ಎಂಟರ್ ಆಲ್ ದ ಆಪ್ಷನ್ಸ್ ಇನ್ ದ ಕೋರ್ಸ್ ವಿಚ್ ERC ಈಸ್ ಎಲಿಜಿಬಲ್. ಇವಾಗ ನೋಡಿ, ನಿಮ್ಗೆ ಯಾವ ಒಂದು ಕೋರ್ಸ್ ಇರ್ತದೋ ಅಂದರೆ ನಿಮ್ಮ ಒಂದು ಯಾವ ಕಾಲೇಜ್ ಬೇಕೋ ಆ ಒಂದು ಕೋರ್ಸ್ ಅಥವಾ ಕಾಲೇಜ್ಗೆ ಅಲೋ ಮಾಡೋಕ್ಕೆ ನಿಮಗೆ ಎಲಿಜಿಬಲ್ ಇರ್ತಾರೆ. ಓಕೆ, ಕ್ಯಾಂಡಿಡೇಟ್ ಶಾಲ್ ಎಂಟರ್ ದ ಆಪ್ಷನ್ಸ್ ಫಾರ್ ದ ಆಲ್ ದ ಕೋರ್ಸಸ್ ಎಟ್ ಒನ್ಸ್. ಓಕೆ, ನೀವು ಎಲ್ಲ ಒಂದೇ ಸಮಯದಲ್ಲಿ ಎಲ್ಲ ಕೋರ್ಸ್ಗಳು ಅಥವಾ ಎಲ್ಲ ಕಾಲೇಜಸ್ ಕೂಡ ನೀವು ಎಂಟರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ದೇರ್ ಇಸ್ ನೋ ಲಿಮಿಟ್ ಫಾರ್ ದ ಎಂಟರ್ ಆಫ್ ಆಪ್ಷನ್ಸ್. ನೀವು ಲಿಮಿಟೇಷನ್ ಇಲ್ಲ, ಇಷ್ಟೇ ಕಾಲೇಜಸ್ನ ಆ್ಯಡ್ ಮಾಡಬೇಕು 10, 20, 30 ಇಲ್ಲ, ಎಲ್ಲವೂ ಕೂಡ ಹಾಕ್ಬೋದು. ಲಿಮಿಟ್ ಇರಲ್ಲ, ನಿಮ್ಗೆ ಎಲ್ಲಿವರೆಗೂ ಹಾಕ್ಬೇಕು ಅನ್ಸುತ್ತೆ ಅಲ್ಲಿವರೆಗೂ ಕೂಡ ಹಾಕ್ಬೋದು. ನೆಕ್ಸ್ಟ್ ದ ಕಟ್ ಆಫ್ ರ್ಯಾಂಕ್ ಗಿವ್ ಎ ಫೇರ್ ಐಡಿಯಾ ಅಬೌಟ್ ದ ಲಾಸ್ಟ್ ರ್ಯಾಂಕ್ ಅಂಡರ್ ಈಚ್ ಕ್ಯಾಟಗರಿ ಅಡ್ಮಿಟೆಡ್ ಟು ಎ ಪರ್ಟಿಕ್ಯುಲರ್ ಕಾಲೇಜ್ ಆರ್ ಕೋರ್ಸ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಕಾಲೇಜ್ ಇದೆ ಅಂತಂದರೆ ಈ ಕಾಲೇಜು ಎಲ್ಲಿವರೆಗೂ ಲೈಕ್ 50K ಬಂದು ನಿಂತಾಯ್ತಾ ಕಟ್ ಆಫ್ ಹೋದ ವರ್ಷ, ಈ ವರ್ಷ ನನ್ನ ರ್ಯಾಂಕ್ ಇದಕ್ಕೆ ಏನಾದರೂ ಮ್ಯಾಚ್ ಆಗುತ್ತಾ ಸಿಗುತ್ತಾ ಅಂತಂದು ಈ ರೀತಿ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಾನು ಹೇಳೋದಂತಂದರೆ ಏನು, ಎಲ್ಲಕ್ಕೂ ನಿಂಗೆ ಯಾವ ಬೇಕು ಅನಿಸುತ್ತಾ, ಈ ಕಾಲೇಜ್ ಬೇಕಿತ್ತಂತ ಅನಿಸ್ತಾ ಆ ಕಾಲೇಜ್ ಏನು ಮಾಡ್ಬೋದು 1, 2, 3, 4 ಎಲ್ಲನೂ ಕೂಡ ಕಾಲೇಜಸ್ನ ಹಾಕಿಬಿಡ್ಬೋದು ನೀವು. ಅಂದರೆ ನೀವು ಕಟ್ ಆಫ್ ನೋಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ ಮಾಡಬೇಕಂದ್ರೆ ಆ ಕಾಲೇಜ್ ಎಷ್ಟ ಇತ್ತು ಆಪ್ಷನ್ನಾಗಿ ಕೊಟ್ಬಿಡಿ, ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದು. ಓಕೆ, ನೆಕ್ಸ್ಟ್ ಇವಾಗ ಒಂದೊಂದಾಗಿ ಸ್ಟೆಪ್ಸ್ ನೋಡ್ಕೊಂತ ಹೋಗೋಣ. ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತಂದು. ಓಕೆ, ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡೋಂತ ಏನು ಕರಿತೀವಿ. ಮೊದಲು ನಿಮ್ಮದು ಆಪ್ಷನ್ ಎಂಟ್ರಿ ಬಿಟ್ಟಾದ ತಕ್ಷಣ ಏನಂತಂದರೆ ಮೊದಲು ಏನಪ್ಪ ಅಂದರೆ ಮೊದಲು ರಿಜಿಸ್ಟರ್ ಆಗಬೇಕಂದ್ರೆ ಲಾಗಿನ್ ಆಗಬೇಕು. ಮೊದಲು ಫಸ್ಟ್ ಟೈಮ್ ಆಗೋದು ಭಾಳ ಇಂಪಾರ್ಟೆಂಟು. ಇಲ್ಲಿ ಅದ್ವಾ ಮಾಡ್ಕೊಂಡ್ರೆ ಅಂತಂದರೆ ಮತ್ತು ಆಪ್ಷನ್ ಎಂಟ್ರಿ ಪೇಜ್ ಲಾಗಿನ್ ಆಗೋಕ್ಕೆ ಕಷ್ಟಪಡ್ತಾರೆ ಮುಂದೆ. ಓಕೆ, ಇರೋದೇ ಮುಂದೆ ಎಷ್ಟು 3 ಡೇಸ್ ಅಥವಾ 4 ಡೇಸ್, ಮ್ಯಾಕ್ಸಿಮಮ್ ಅಂದರೆ 4 ಡೇಸ್ ಕೊಡ್ತಾರೆ. ನೀವು ಲಾಗಿನ್ ಆಗೋಕ್ಕೆ ಒದ್ದಾಡಬಿಟ್ರೆ ಮತ್ತೆ ಮುಂದೆ ಸಮಸ್ಯೆ ಆಗ್ತದೆ. ಕರೆಕ್ಟಾಗಿ ಲಾಗಿನ್ ಆಗಿರಿ. ಸೊ ಅದಕ್ಕೆ ಹೇಳ್ತೀನಿ ನಾನು, ಮೊದಲದಾಗಿ ಇಲ್ಲಿ ಸೀಟ್ ನಂಬರ್ ಅದು ಕೊಟ್ಟವ್ರಿಲ್ಲ. ಓಕೆ, ಮೊದಲು ಯಾಕೆ ಈ ಒಂದು ಆಪ್ಷನ್ ಎಂಟ್ರಿ ಒಂದು ಲಿಂಕ್ ಕೊಟ್ಟಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ, ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತದೆ. ಆ ಒಂದು ಪೇಜಲ್ಲಿ ಫಸ್ಟ್ನೇಕ್ಕೆ ನೋಡಿ 2 ಇದು ಕೊಟ್ಟಿದ್ದಾರೆ, ಒಂದು ಸೀಟ್ ನಂಬರ್ ಕೊಟ್ಟಿದ್ದಾರೆ, ಒಂದು ಕ್ಯಾಪ್ಚಾ ಅಂತ ಕೊಟ್ಟಿದ್ದಾರೆ. ಇದು ಸೀಟ್ ನಂಬರ್ ಕ್ಯಾಪ್ಚಾ ಎಲ್ಲಿ ಸಿಗುತ್ತೆ ಅಂತಂದರೆ ನೋಡಿ, ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಏನು ಕರಿತೀವಿ ಅಂತ, ಯಾರೆಲ್ಲ ವೆರಿಫಿಕೇಷನ್ ಆಗಿ ವೆರಿಫಿಕೇಷನ್ ಸ್ಲಿಪ್ ಬಂದಿರ್ತದೋ ಆ ಒಂದು ಸ್ಲಿಪ್ಪಲ್ಲಿ ನೀವು ಒಂದು ಸೀಟ್ ನಂಬರ್ ಇರ್ತದೆ. ಆ ಸೀಟ್ ನಂಬರ್ ಮತ್ತು ಕ್ಯಾಪ್ಚಾ ಅಂತಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಕ್ಯಾಪ್ಚಾ ಹಾಕಿ ಎಂಟರ್ ಮಾಡಿಬಿಟ್ರೆ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತದೆ. ಓಪನ್ ಆಗಿದ್ದು ಮುಂಚೆಗೆ ಇನ್ನೊಂದು ವರ್ಕ್ ಬರ್ತದೆ, ಯಾಕಂದರೆ ಫಸ್ಟ್ ಟೈಮ್ ಲಾಗಿನ್ ಆಗ್ತಿರ್ತಾರೆ. ಈ ರೀತಿಯಾಗಿ ಒಂದು ಪೇಜ್ ಬರ್ತದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಹೌ ಟು ಲಾಗಿನ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳಿಸ್ತದೆ. ಸೊ ನೀವು ಏನು ಹಾಕಿದ್ರೆ ಹುಷಾರಲ್ಲೇ ಹಾಕಬೇಕು. ಯಾಕಂತ ಹೇಳ್ತೀನಿ ಅಂತಂದರೆ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೀಟ್ ನಂಬರ್ ಆಗಲೇ ಹಾಕಿರ್ತೀರಿ, ಸೊ ಹಂಗಾಗಿ ಆಟೋಮೆಟಿಕ್ಲಿ ಅದೇ ಬಂದಿರ್ತದೆ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೊಡಿ ಎಲ್ಲಿ ಸಿಗುತ್ತೆ ಅಂದರೆ ಅದು ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತದೆ. ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಆ್ಯಂಡ್ ಕಂಫರ್ಟ್ ಪಾಸ್ವರ್ಡ್. ಒಂದು ಪಾಸ್ವರ್ಡ್ ಹಾಕ್ತಿರಂತಂದರೆ ಅದನ್ನೇ ಇನ್ನೊಂದು ಟೈಮ್ ಕರೆಕ್ಟಾಗಿ ಪಾಸ್ವರ್ಡ್ ಹಾಕಿರಿ, ಯಾಕಂದರೆ ಆ ಪಾಸ್ವರ್ಡು ಮರೆಯೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಮೊಬೈಲ್ ನಂಬರ್ ನಿಮ್ಮದು ಆ್ಯಕ್ಟಿವ್ ಇರುವಂಥ ಮೊಬೈಲ್ ನಂಬರ್ ಕೊಡ್ರಿ, ಒಂದು ಇಮೇಲ್ ID ನಿಮ್ಗೆ ಆ್ಯಕ್ಟಿವ್ ಇರುವಂಥದ್ದು ಕೊಡಿ. ಇಲ್ಲಿ ಕಾಣಿಸ್ತದೆ. ಓಕೆ, ಇದು ಸೀಕ್ರೆಟ್ ಇಂಟು ಕ್ವಶನ್ ಅಂತ ಒಂದು ಕ್ವಶನ್ಸ್ಗಳು ಕೆಳಗಡೆ ಬರ್ತವೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಚೈಲ್ಡ್ಹುಡ್ ನಿಕ್ ನೇಮು ಅಥವಾ ನಿಮಗೆ ಫೇವ್ರೇಟ್ ವೆಹಿಕಲ್ಲು ಈ ರೀತಿ ಏನಾದರೂ ಕ್ವಶನ್ಸ್ ಕೇಳಿರ್ತದೆ. ಲೈಕ್ ಎಕ್ಸಾಂಪಲ್ ನನಗೆ ಫೇವ್ರೇಟ್ ನಿಕ್ ನೇಮು ಚೈಲ್ಡ್ಹುಡ್ ಅಂತ ಒಂದು ಯಾವುದು ಗುಬ್ಬಿನೋ ಅಥವಾ ಏನೋ ಪ್ಯಾರೆಟೋ ಅದು ಏನೋ ಒಂದು ಇಟ್ಕೊಳೋಣ. ಓಕೆ, ಅದು ಮರೆಯೋಂಗಿಲ್ಲ, ಅವ್ನು ನಿಕ್ ನೇಮ್ ಕೂಡ ಮರೆಯೋಂಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಮರೆತಾಗ ನಿಕ್ ನೇಮ್ ಹಾಕಿದ್ರು ಕೂಡ ಓಪನ್ ಆಗ್ತಿರ್ತದೆ ಒಂದು ಟೈಮ್. ಓಕೆ, ಇದೆಲ್ಲ ಆಗಿಬಿಟ್ಟು ಲಾಗಿನ್ ಅಂತ ಕೊಡಬೇಕು. ಫಸ್ಟ್ ಟೈಮ್ ಮಾಡೋರಿಗೆ ಹೇಳೋದು, ಫಸ್ಟ್ ಟೈಮ್ ಮಾಡೋರಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಹೇಳಿದ್ರು ಅವ್ರು ಟು ಲಾಗಿನ್ ಫಾರ್ ದ ಫಸ್ಟ್ ಟೈಮ್. ಕರೆಕ್ಟಾಗಿ ಎಂಟ್ರ್ ಆಗಬೇಕು. ಸೀಕ್ರೆಟ್ ಕೋಡ್ ಆಯಿತು, ನೀವು ಪಾಸ್ವರ್ಡ್ ಆಯಿತು,
ಮತ್ತು ನೀವು ಪಾಸ್ವರ್ಡೆಲ್ಲ ಒನ್ ಟೈಮ್ ಹಾಕಿದ್ಮೇಲೆ ಕಂಪ್ಯೂಟರ್ ಪಾಸ್ವರ್ಡ್ ಕೂಡ ಅದನ್ನೇ ಹಾಕಬೇಕು. ಅದಾದ ತಕ್ಷಣ ಈ ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿ ಆ್ಯಕ್ಟಿವ್ ಇರೋದು ಕೊಡಿರಿ. ಆ್ಯಂಡ್ ಸೀಕ್ರೆಟ್ ಇಂಟು ಕ್ವಶನ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಅಂತ ಬಂದಿರ್ತದಲ್ವ, ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಒಂದು ಯಾವುದಾದ್ರೂ ಒಂದು ಚಾಯ್ಸ್ ಓಕೆ ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಂತಂದರೆ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ ಓಪನ್ ಆಗುತ್ತೆ, ಲಾಗಿನ್ ಪೇಜ್ ಓಪನ್ ಆಗ್ತದೆ. ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ಅದನ್ನೇ ಕೊಟ್ಟಿದ್ದಾರೆ. ಇಷ್ಟೊತ್ತು ಏನು ಹೇಳಿದ್ವಿ ಅದನ್ನೇ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಅಷ್ಟೇ ಮತ್ತೇನಿಲ್ಲ. ಓಕೆ, ಅದನ್ನೇ ಇಷ್ಟು ಒಂದು ಕೊಟ್ಟಿದ್ದಾರೆ, ಅದನ್ನೇ ನೋಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಹೌ ಟು ಲಾಗಿನ್ ನೆಕ್ಸ್ಟ್ ಟೈಮ್ ಅಥವಾ ಫಸ್ಟ್ ಟೈಮ್ ಲಾಗಿನ್ ಮಾಡುವಾಗ ಹಂಗೆ ಓಕೆ ಇಲ್ಲ ಅಂದರೆ ಡೈರೆಕ್ಟ್ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇನ್ನು ಒನ್ ಟೈಮ್ ಲಾಗಿನ್ ಆಗುವಾಗ ಹಂಗೆ ಮತ್ತೆ ಇನ್ ಕೇಸ್ ಮತ್ತೆ ನಿಮ್ಗೆ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮತ್ತೆ ವಾಪಸ್ ತಿರ್ಗಿ ವಾಪಸ್ ಬಂದಿದ್ರಿ, ಇನ್ನೊಂದು ಟೈಮ್ ಲಾಗಿನ್ ಆಗಿ ಬಂದಾಗ ಮತ್ತೆ ಸೀಟ್ ನಂಬರು ಕ್ಯಾಪ್ಚರ್ ಹಾಕಿಂದು ಎಂಟ್ರಿ ಬರ್ತೀರ, ಆಗಲೇ ಆಟೋಮೆಟಿಕ್ ಸೀಟ್ ನಂಬರ್ ಬಂದಿರ್ತದೆ, ಒಂದು ಆಳೆ ಹಾಕಿರ್ತೀರ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಹಾಕಿಬಿಟ್ರೆ ಸಾಕು. ನೆಕ್ಸ್ಟ್ ಟೈಮ್ ಅಂದರೆ ಆಗಲೇ ನೀವು ಇವು ಮೂರು ಕೂಡ ಎಲ್ಲಿರ್ತವೆ ಅಂತಂದರೆ ಈಗ ಸೀಕ್ರೆಟ್ ಕೋಡು, ಅಪ್ಲಿಕೇಶನ್ ನಂಬರ್, ಸೀಟ್ ನಂಬರು ಎಲ್ಲನೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತದೆ. ಈ ಪಾಸ್ವರ್ಡ್ ಎಲ್ಲಿರ್ತಂದರೆ ನೀವು ಫಸ್ಟ್ ಟೈಮ್ ಲಾಗಿನ್ ಆಗುವಾಗ ಅಂದರೆ ನ್ಯೂ ಪಾಸ್ವರ್ಡ್, ಕಂಪನಿ ಪಾಸ್ವರ್ಡ್ ಅಂತ ಏನು ಓದ್ತಿರ್ತಾರೋ ಆ ಒಂದು ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆದರೆ ಅಂದರೆ ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಅದು ಅಂದರೆ ಫಸ್ಟ್ ಟೈಮ್ ಆಟ ಮಾಡುವಾಗ ಈ ಥರ ಓಕೆ ಕಾಣಿಸ್ತಿಲ್ಲ. ಫಸ್ಟ್ ಟೈಮ್ ಮಾಡುವಾಗ ಅಷ್ಟೇ ಮಾತ್ರ ಈ ಥರ ಲೈಕ್ ಎಕ್ಸಾಂಪಲ್ ಈ ಥರ ಇಷ್ಟೆಲ್ಲ ಹಾಕ್ಬೇಕಾಗ್ತದೆ. ಬಟ್ ಸೆಕೆಂಡ್ ಟೈಮ್ ಮಾಡುವಾಗ ಅಥವಾ ಸೆಕೆಂಡ್, ಥರ್ಡ್, ಫೋರ್ತ್ ಆಮೇಲೆ ಯಾವಾಗಾದ್ರೂ ಮಾಡ್ಕೊರಿ ಈ ಥರ ಓಕೆ, ಈ ಥರ ಇರ್ತದೆ. ಓಕೆ, ಇದೆಲ್ಲನೂ ಕೂಡ ಹಾಕ್ಕೊಂಡು ನೀವೇನಾದ್ರೂ ಬಂದರೆ ಡೀಟೇಲ್ಡ್ ಆಪ್ಷನ್ ಎಂಟ್ರಿ ವರ್ಕ್ ಶೀಟ್ ಬರ್ತದೆ. ಈ ರೀತಿಯಾಗಿ ಕಾಣಿಸ್ತಿರ್ತದೆ ನಿಮಗೆ. ಈ ರೀತಿ ಒಂದು ಇದರಲ್ಲಿ ನೀವು ಬಾಕ್ಸಸ್ಗಳು ಬರ್ತವೆ ಆಪ್ಷನ್ ಎಂಟ್ರಿಲಿ. ಒಂದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಆ್ಯಂಡ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್. ಈಗ ನಾನೇನು ತೋರಿಸ್ತಿದ್ದೀನಿ ಒಂದು ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಈ ರೀತಿಯಾಗಿ ಬರ್ತದೆ. ಆ್ಯಂಡ್ ಇನ್ನೂ ಕೂಡ ನೀಟಾಗಿ ಬರ್ತದೆ ಆ್ಯಕ್ಚುಲಿ. ಓಕೆ, ಇನ್ನೂ ಟೈಮು ನೀಟಾಗಿ ಬರ್ತದೆ ಅಂದರೆ ಬಾಕ್ಸಸ್ ಎಲ್ಲ ಕೂಡ ನೀಟಾಗಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅವರು. ನೆಕ್ಸ್ಟ್ ಅದಾದ ತಕ್ಷಣ ಆಪ್ಷನ್ ಎಂಟ್ರಿ ವರ್ಕ್ ಶೀಟ್ ಅಂತ ಬಂದಿದೆ. ಅಂದರೆ ವರ್ಕ್ ಶೀಟ್ ಅಂದರೆ ಈಗ 3 ಬಾಕ್ಸಸ್ಗಳು ಬರ್ತವೆ. ಓಕೆ, ಅಂದರೆ ನೀವು ಮೂರು ಬಾಕ್ಸಸ್ಗಳು ಮುಂದೆ ಹೇಳ್ತೇನೆ ನಿಮಗೆ. ಸದ್ಯಕ್ಕೆ ಹುಡುಗರು ಏನು ಮಾಡ್ಬೇಕು ನಿಮಗೆ ಅಂತಂದರೆ ರಿಪೋರ್ಟೆಡ್ ಡೀಟೇಲ್ಸ್ ಇಲ್ಲ, ಏನು ಬೇಕಾಗಿರಲ್ಲ, ಆಪ್ಷನ್ ಎಂಟ್ರಿ ಮಾಡೋದೊಂದು ಬೇಕಾಗಿರ್ತದೆ ನಿಮ್ಗೆ. ಹಂಗಾಗಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂತಂದರೆ ಎಂಟ್ರಿಂಗ್ ದ ಆಪ್ಷನ್. ಓಕೆ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ 3 ಬಾಕ್ಸಸ್ಗಳು ಕಾಣಿಸ್ತಿರ್ತವೆ. ಓಕೆ, ಇಲ್ಲಿ ತಿಳ್ಕೊಬೇಕು 1 2 3 ಇದು ಅಂತಂದರೆ ಏನಂದರೆ ಇವು ಕಾಲೇಜಸ್ ಇರ್ತವೆ. ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೇನಂತಂದರೆ ಇಲ್ಲಿ ಅಂದರೆ ಪ್ರಿಯಾರಿಟಿ ಎಲ್ಲನೂ ಕೂಡ ಕರೆಕ್ಟಾಗಿ ಬರ್ತಾ ಇರ್ತವೆ. ಇಲ್ಲಿ ಮಾಡಿಫೈ ಇಲ್ಲಿ ಕೂಡ ಮಾಡ್ಕೋಬೋದು. ಲಾಸ್ಟ್ ಒಂದು ಶಾರ್ಟ್ ಲಿಸ್ಟ್ ಅನ್ನೋದು ಇಲ್ಲಿ ಬರ್ತಾ ಇರ್ತದೆ. ಇಲ್ಲೂ ಕೂಡ ಎರಡು ಕೂಡ ಸೇಮೇ, ಸ್ವಲ್ಪ ಇಲ್ಲಿ ಮಾಡಿಫೈ ಮಾಡ್ಕೋಬೋದು 2ನೇ ಬಾಕ್ಸಲ್ಲಿ, ಇಲ್ಲಿ 3ನೇ ಬಾಕ್ಸಲ್ಲಿ ಅಪ್ಡೇಟ್ ಆಗಿ ಬರುವಂಥದ್ದು. ಓಕೆ, ಈಗ ಒಂದೊಂದಾಗಿ ಹೇಳ್ತೀನಿ. 3 ಬಾಕ್ಸ್ ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಅಂದರೆ ಇವೇ 3 ಬಾಕ್ಸಲ್ಲಿ ನಿಮ್ಮ ಕೆಲಸ ಏನು ಕೂಡ ಮಾಡಿದ್ರೆ ಸಹಿತ. ಓಕೆ, ಇಲ್ಲಿ ನಿಮಗೆ ಮೇಲ್ಗಡೆ ಏನಂತಂದರೆ ಕೋರ್ಸಸ್ಗಳು ಕೊಡ್ತಾರೆ. ಓಕೆ, ಲೈಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಬೇಕಾದ್ರೆ ಒಂದು ಟೈಮ್ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಲೈಕ್ ಎಕ್ಸಾಂಪಲ್ ಈಗ ಮೆಡಿಕಲ್ ಓಕೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಇಂಜಿನಿಯರಿಂಗ್ ಇದೆ, ಓಕೆ ಆರ್ಕಿಟೆಕ್ಚರ್ ಇದೆ, ಓಕೆ ಬೇರೆ ಬೇರೆ ಎಲ್ಲನೂ ಕೂಡ ಕೋರ್ಸಸ್ ಏನು ಮಾಡಿದ್ದಾರೆ ಇಲ್ಲಿ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನಿಮಗೆ ಏನು ಬೇಕು ಲೈಕ್ ಎಕ್ಸಾಂಪಲ್ ಈಗ ಲೈಕ್ ಎಕ್ಸಾಂಪಲ್ ನಿಮಗೆ ಮೆಡಿಕಲ್ ಕಾಲೇಜಸ್ ಏನು ಬೇಕು ಫಸ್ಟ್ ಬೇಕು ನಿಮಗೆ. ಓಕೆ, ಅವ್ರು 4 ಅಂದರೆ ಆ ರೀತಿ ಕೋರ್ಸಸ್ಗಳು ಬಂದಾಗ ನಿಮ್ಗೆ ಯಾವುದಾದ್ರು ಕೋರ್ಸ್ ಬೇಕು. ಲೈಕ್ ಎಕ್ಸಾಂಪಲ್ ಮೆಡಿಕಲ್ ಬೇಕಂತಂದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ಲ ಕೆಳಗಿಂದಷ್ಟು ಮೆಡಿಕಲ್ ಕಾಲೇಜಸ್ ಬರ್ತವೆ. ಲೈಕ್ ಅದೇ ರೀತಿ ಇಂಜಿನಿಯರಿಂಗ್ ಏನಾದರೂ ಕ್ಲಿಕ್ ಮಾಡ್ಕೊಂಡ್ರೆ ಇಂಜಿನಿಯರಿಂಗ್ ಅಷ್ಟು ಶೋ ಆಗ್ತವೆ. ಸೊ ನಿಮ್ಗೆ ಯಾವ್ದು ಬೇಕು ಆ ರೀತಿಯಾಗಿ ಒಂದು ಕ್ಲಿಕ್ ಮಾಡ್ಕೊಂಡು ಪ್ರಿಯಾರಿಟಿ ಕರೆಕ್ಟಾಗಿ ಕೊಡಬೇಕು. ಲೈಕ್ ಎಕ್ಸಾಂಪಲ್ ನಾನು ಏನಾದರೂ ಇಂಜಿನಿಯರ್ ಸೆಲೆಕ್ಟ್ ಮಾಡ್ಕೊಂಡಿನಿ ಅಂತಂದರೆ ಈಗ ನನಗೆ ಈ ಕಾಲೇಜ್ ನನಗೆ ಫಸ್ಟ್ ಪ್ರಿಯಾರಿಟಿ ಬೇಕಪ್ಪ ಅಂತಂದರೆ ಇಲ್ಲಿ ಮುಂದೆ ಒಂದು ಗ್ಯಾಪ್ ಕೊಟ್ಟಿದ್ರು ನೋಡಿ, ಇಲ್ಲಿ ಕಾಣಿಸ್ತಿದೆ ಗ್ಯಾಪ್ ಈ ರೀತಿ ಕೊಟ್ಟಿದ್ರು ನೋಡಿ, ಎಲ್ಲ ಕಾಲೇಜಸ್ ಮುಂದೆನೂ ಕೂಡ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಒಂದು ಕಾಲೇಜ್ ಬೇಕು ನನಗೆ, ಸೊ ಹಂಗಾಗಿ ಒಂದು ಪ್ರಿಯಾರಿಟಿ ಕೊಡ್ಕೊತೀನಿ. ಓಕೆ, ಅದೇ ರೀತಿಯಾಗಿ ಲೈಕ್ ಎಕ್ಸಾಂಪಲ್ ಈ ಕಾಲೇಜ್ ನಂಗೆ ಬೇಕು, ಇದಕ್ಕೆ ಪ್ರಿಯಾರಿಟಿ 2 ಕೊಡ್ಕೊತೀನಿ. ನಂಗೆ ಈ ಕಾಲೇಜ್ ಬೇಕು 3 ಕೊಡ್ಕೊತೀನಿ. ಈ 3 ಈ ರೀತಿ ಕೊಟ್ಟಾದ ನಂತರ ನೆಕ್ಸ್ಟ್ ನೀವೇನಾಗುತ್ತೆ ಅಂತಂದ್ರೆ ಪೇಜು ಓಕೆ ನೀವು 1 2 3 ಕೊಟ್ಟು ನೆಕ್ಸ್ಟ್ ಕೆಳಗಡೆ ಇಲ್ಲಿ ಏನು ಕಾಣಿಸ್ತಿದೆ ಎವ್ರಿ 2 ಮಿನಿಟ್ಸ್ಗೊಮ್ಮೆ ಏನು ಮಾಡ್ಬೇಕಂತಂದರೆ ಸೇವ್ ಕೊಡ್ತೀರಿ ಅಂತ ಹೇಳ್ತಾರೆ ಅವರು. ಓಕೆ, 2 ನಿಮಿಷಕ್ಕೊಮ್ಮೆ ಸೇವ್ ಕೊಡ್ಕೊಂತ ಹೋದಂಗೆಲ್ಲ ಇಲ್ಲಿ ಮಾಡಿಫೈಡ್ ಆಗಿರುವಂಥ ಪೇಜ್ ಒಳಗೆ ಬಂದುಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ಇದರಲ್ಲಿ ಕಾಣಿಸ್ತಾವೆ. ಸೊ ಇಲ್ಲಿ ಬಂದು ಏನಾದರೂ ಚೇಂಜಸ್ ಮಾಡಬೇಕಪ್ಪ ಅನಿಸ್ತಂತಂದರೆ ಚೇಂಜಸ್ ಮಾಡ್ಕೋಬೋದು, ಮಾಡಿಫೈ ಕೂಡ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಎಲ್ಲನೂ ಕೂಡ ಮಾಡ್ಬೋದು. ಓಕೆ, ಇಲ್ಲಿ ಮಾಡಿ ಆದ ತಕ್ಷಣ ಅಪ್ಡೇಟ್ ಕೊಟ್ಟಾಗ ಲೈಕ್ ಎಕ್ಸಾಂಪಲ್ ಇಲ್ಲಿ ಅಪ್ಡೇಟ್ ಕೊಟ್ಟಾಗ ನೆಕ್ಸ್ಟ್ ಪೇಜಲ್ಲಿ ಏನಂತ ಒಂದು ಶಾರ್ಟ್ ಲಿಸ್ಟ್ ಬರ್ತದೆ. ಓಕೆ, ಲೈಕ್ ಎಕ್ಸಾಂಪಲ್ ನಿಮಗೆ ಮುಂದೆ ತೋರಿಸ್ತೀನಿ, ಬೇಕಾದರೆ ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 1 2 3 4 ಕೋಡ್ ಈ ರೀತಿ ಕಾಲೇಜಸ್ನ ಕೊಟ್ಬಿಟ್ಟು ಒಂದು 5 to 6 ಕಾಲೇಜ್ ಕೊಟ್ಟು ಸೇವ್ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ಒಂದು ಏನಪ್ಪ ಅಂದರೆ ಕೋಡ್ ಮೂಲಕ ಒಂದು ಕಾಲೇಜ್ ಶೋ ಆಗ್ತದೆ. ಇಲ್ಲಿ ನೀವು ಬೇಕಾದ್ರೆ ಚೇಂಜಸ್ ಮಾಡ್ಕೋಬೇಕಪ್ಪ. ಲೈಕ್ ಎಕ್ಸಾಂಪಲ್ ಈ ಒಂದು 4ನೇ ಕಾಲೇಜ್ ಇದೆ ಅಥವಾ ಇಲ್ಲಿ 2ನೇ ಕಾಲೇಜ್ ಇದೆ, ನಂಗೆ 2ನೇ ಕಾಲೇಜು 4ನೇ ಪ್ಲೇಸ್ ಬೇಕು, 4ನೇ ಕಾಲೇಜ್ 2ನೇ ಪ್ಲೇಸ್ ಬೇಕಂದರೆ ಜಸ್ಟ್ ನಂಬರ್ನ ಅಂದರೆ ಬ್ಯಾಕ್ ಹೋಗ್ಬಿಟ್ಟು 4 2 ಮಾಡಿ 2 4 ಮಾಡಿ ಅಪ್ಡೇಟ್ ಅಂತ ಇಲ್ಲಿ ಕೊಟ್ಟದಂದರೆ ಆಟೋಮೆಟಿಕ್ ಈ ಒಂದು ಪೇಜಲ್ಲಿ ಏನಾಗುತ್ತೆ ಅಂದರೆ ಶಾರ್ಟ್ ಲಿಸ್ಟಲ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಓಕೆ ಸರಿ, ಇದಿಷ್ಟು ಆಗ್ತದೆ. ಈ ರೀತಿಯಾಗಿ ಚೇಂಜಸ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಮಾಡಿಫೈಡ್ ಮಾಡ್ಕೋರಿ, ಏನಿದ್ರು ಚೇಂಜಸ್ ಮಾಡ್ಕೋರಿ ಅಂತ ಕೊಟ್ಟಿದ್ದಾರೆ. ಅದು 2ನೇ ಬಾಕ್ಸ್ ಇರೋದೇ ಮಾಡಿಫೈ ಮಾಡ್ಕೊಳ್ಳೋಕ್ಕೆ.
ಅಂದರೆ ಇಲ್ಲಿ ಇನ್ನೊಂದು ಟೈಮ್ ಫಾರ್ ಎಕ್ಸಾಂಪಲ್ ನನಗೆ 4ನೇ ಕಾಲೇಜ್ ಇದೆ, ನನಗೆ ಈ ಕಾಲೇಜ್ ಬೇಡ, ನಾನು ಡಿಲೀಟ್ ಮಾಡ್ಕೋಬೇಕಂತಂದ್ರೆ ಏನು ಮಾಡಬೇಕು ಬ್ರದರ್ ಅಂತ ಕೇಳ್ಬೋದು ನೀವು. ಆ 4 ಇರೋ ಪ್ಲೇಸಲ್ಲಿ 0 ಹಾಕಿಬಿಟ್ಟು ಅಪ್ಡೇಟ್ ಕೊಟ್ಬಿಟ್ರೆ ಸಾಕು, ಆಟೋಮೆಟಿಕ್ಲಿ ಆ 4 ಕಾಲೇಜ್ ಡಿಲೀಟ್ ಆಗ್ತದೆ. ಅದು 5 ನಂಬರ್ ಇದ್ದಿದ್ದು 5 ಇರ್ತದೆ, ಬಟ್ ಕನ್ಸಿಡರ್ ಆ್ಯಸ್ ಎ ಕಂಪ್ಯೂಟರ್ 4 ಅಂತ ಆಗುತ್ತದೆ. ಓಕೆ, ಬಟ್ 5 ನಂಬರ್ 6 ನಂಬರ್ ಅದೇ ಇರ್ತದೆ ನಂಬರ್. ನೀವು ವಾಪಸ್ ನಂಬರ್ ಚೇಂಜ್ ಮಾಡ್ಕೋಬೋದು. 5 ಇದ್ದು ಹೋಗಿ ವಾಪಸ್ 4 ಆ್ಯಂಡ್ 5 6 ಇದ್ದು 5 ಮಾಡ್ಕೊಂಡು ಮತ್ತೆ ಅಪ್ಡೇಟ್ ಕೊಟ್ಟರೆ ಆಟೋಮೆಟಿಕ್ಲಿ 4 5 ಆಗ್ತದೆ ಆ್ಯಂಡ್ ನಂಬರ್ ಕೂಡ ಸೀರಿಯಲ್ ಆಗ್ತದೆ. ಇನ್ ಕೇಸ್ ನೀವು ಕೊಡದೆ ಹೋದರೂ ಕೂಡ 4 ನಂಬರ್ ಕೊಟ್ಟಲ್ಲಿ 0 ಕೊಟ್ಟು ಹಂಗೆ ಅಪ್ಡೇಟ್ ಬಿಟ್ಟರು ಕೂಡ 5 ಅಂದ್ಕೊಂಡಿದ್ದ ನಂಬರು ಕಂಪ್ಯೂಟರ್ಗೆ 4 ಅಂತಲೇ ತಿಳ್ಕೊತತ್ತ, 6 ಇದ್ದು 5 ಅಂತಲೇ ತಿಳ್ಕೊತತ್ತ. ಓಕೆ ಸರ್, ನೆಕ್ಸ್ಟ್ ಮಾಡಿಫೈಡ್ ಸೆಲೆಕ್ಷನ್ ಆಪ್ಷನ್ ಕೂಡ ಇರ್ತದೆ, ಚೇಂಜಸ್ ಮಾಡ್ಕೋಬೋದು, ಅದನ್ನ ಕೂಡ ಇದ್ದಾರೆ. ಆ್ಯಂಡ್ ಪ್ರಿಂಟ್ ಆಪ್ಷನ್ ಅಂತ ಹೇಳಿದ್ವಿ. ಓಕೆ, ಇಲ್ಲಿ ಕಾಣಿಸ್ತಿದೆ ಕೊನೆಯದಾಗಿ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂತ ಕೇಳಿದ್ದಾರೆ. ನೀವೇನು ಮಾಡಬೇಕಪ್ಪ, ಈ 3 ಕೂಡ ಎಲ್ಲನೂ ಕೂಡ ಸೆಲೆಕ್ಷನ್ ಮಾಡಿದ್ರಿ, ಎಲ್ಲನೂ ಕೂಡ ಮಾಡ್ತಿದ್ರಿ. ನೆಕ್ಸ್ಟ್ ನಿಮಗೆ ಒಂದು ಫಿಡೆಪ್ ಬೇಕಲ್ಲ, ಹೊರಗಡೆ ತೊಗೊಳಕ್ಕೆ ಫಿಡೆಪ್ ಬೇಕು. ಸೊ ಹಂಗಾಗಿ ಇಲ್ಲಿ ಶಾರ್ಟ್ ಆಲ್ ಡೀಟೇಲ್ಸ್ ಅಂತ ಇರ್ತದೆ. ಓಕೆ, ಶಾರ್ಟ್ ಆಲ್ ಡೀಟೇಲ್. ಈ ಶಾರ್ಟ್ ಅಂದರೆ ಏನು, ಡೀಟೇಲ್ಸ್ ಅಂದರೆ ಏನು ಕೂಡ ಹೇಳ್ತೀನಿ ನಿಮಗೀಗ. ಓಕೆ, ಇಲ್ಲಿ ಕಾಣಿಸ್ತಿದೆ. ಶಾರ್ಟ್ ಅಂತಂದರೆ ಜಸ್ಟ್ ಕೋಡ್ ಮೂಲಕ ಪ್ರಿಂಟ್ಔಟ್ ಬರ್ತದೆ. ಡೀಟೇಲ್ಸ್ ಅಂತ ಕೊಡ್ತಂದರೆ ಕಾಲೇಜ್ ನೇಮ್ ಕೋಡ್ 2 ಕೂಡ ಬರ್ತದೆ. ಸೊ ಹಂಗಾಗಿ ಇದ್ರ ಮೂಲಕ ತಕ್ಕಂತಂದರೆ ನಿಮ್ಮೊಂದು ಫಿಡೆಪ್ ಬರ್ತದ. ಓಕೆ, ಲೈಕ್ ಎಕ್ಸಾಂಪಲ್ ಈಗ ಕೊಟ್ಟಿದ್ದಾರೆ ನೋಡಿ, ಲೈಕ್ ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿ ಕೊನೆಗೆ ತಗೊಂಡ್ರೆ ಈ ಲೈಕ್ ಎಕ್ಸಾಂಪಲ್ 6 ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿದ್ರು. ಓಕೆ, ಸೊ ಹಂಗಾಗಿ ಓಕೆ ಈಗ ಕಾಣಿಸ್ತಿದೆ. ಸಾರಿ 5 ಮಾಡಿದಾರೆ. ಇದು ಏನು ಮಾಡಿದ್ರೆ ಕೋರ್ಸ್ ನೇಮ್ ಕಾಣಿಸ್ತಿದೆ, ಕಾಲೇಜ್ ಕೋಡ್ ಕಾಣಿಸ್ತಿದೆ, ಕಾಲೇಜ್ ನೇಮ್ ಕಾಣಿಸ್ತಿದೆ. ಓಕೆ, ಇದಿಷ್ಟು ಕೂಡ ಕೊಟ್ಟಿದ್ರೆ ಈ ರೀತಿಯಾಗಿ ಪ್ರಿಂಟ್ಔಟ್ ಕೂಡ ತಕ್ಕೋಬೋದು ನಾಳೆ ಆಪ್ಷನ್ ಎಂಟ್ರಿ ಮಾಡಿ ಲಿಸ್ಟ್ ಕೊನೆಯದಾಗಿ. ಓಕೆ ಸರಿ, ನಿಮಗೆ ಈ ಆಪ್ಷನ್ ಎಂಟ್ರಿ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಒಂದು ಅರ್ಥ ಆಯ್ತು ಅನ್ಕೊತೀನಿ. 3 ಮಾರ್ಕ್ಸ್ ಕೊಟ್ಟಿರ್ತಾರೆ. ಆ 3 ಬಾಕ್ಸಲ್ಲಿ ಆಪ್ಷನ್ ಎಂಟ್ರಿ ಈ ಬಾಕ್ಸಲ್ಲಿ ಏನೋ ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೋದು. ಅದು ಮಾಡಿಫೈಡ್ ಆಗಿ ಇಲ್ಲಿ ಬರ್ತದೆ. ಅದನ್ನು ಏನಾದ್ರು ಚೇಂಜಸ್ ಮಾಡ್ಕೊಂಗಿತ್ತಂದರೆ ಇಲ್ಲಿ ಶಾರ್ಟ್ ಲಿಸ್ಟ್ ಬರ್ತದೆ, ಫಿಡೆಪ್ ತೊಗೋಬೋದು. ಅದಕ್ಕಿಂತ ಮುಂಚೆ ಹೇಳಿದೆ ನಾನು, ಲಾಗಿನ್ ಆಗೋದು ಭಾಳ ಇಂಪಾರ್ಟೆಂಟು. ಅಪ್ಪಿ ಸರಿಯಾಗಿ ಮಾಡ್ಲಿಕ್ಕೆ ಅಂತಂದರೆ ನಿಮ್ಮದು ಕೆಟ್ಟೋಗುತ್ತೆ. ಈ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ವಿಚಾರ ಹೇಳಿದೆ ನಾನು ನಿಮಗೆ. ಓಕೆ, ತೋರಿಸ್ತೀನಿ. ಕಾಲೇಜು ಸೆಲೆಕ್ಷನ್ 1 2 3 ಕೊಡುವಾಗ ಈ 1ನೇ ಕಾಲೇಜ್ ನಿಮಗೆ ಫಸ್ಟ್ ಕೊಡಬೇಕು. ಲೈಕ್ ಎಕ್ಸಾಂಪಲ್ ನೀವು ರ್ಯಾಂಡಮಾಗಿ ನಿಮಗೆ ಲೈಕ್ ಎಕ್ಸಾಂಪಲ್ ನಿಮಗೆ ಒಂದು 50 ಕಾಲೇಜ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರೆ 1 2 3 4 5 6 ಹಿಂಗೆ ಕೊಟ್ಬಿಟ್ಟಿದ್ರೆ, ರ್ಯಾಂಡಮಾಗಿ ಕೊಟ್ಬಿಟ್ಟಿದ್ರೆ, ನಾಳೆ ನಿಮ್ಮದು ಯಾವುದೋ ಒಂದು 29ನೇ ಕಾಲೇಜ್ ಸಿಕ್ತಪ್ಪ. ನಿಮ್ಗೆ ಅನ್ಸುತ್ತೆ ಬರ್ದಾರೆ ನನಗೆ 29ನೇ ಕಾಲೇಜ್ ಬೇಡ, ನನಗೆ ಏನು ಬೇಕು ಬೇರೆ ಕಾಲೇಜ್ ಬೇಕು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನನಗೆ 30ನೇ ಕಾಲೇಜ್ ಚೆನ್ನಾಗಿದೆ, ನಂಗೆ 30ನೇ ಕಾಲೇಜ್ ಬೇಕಂತಂದರೆ ಅದು ಸಿಗಲ್ಲ. ಯಾಕಂತಂದರೆ ನಿಮ್ಮ 30ನೇ ಕಾಲೇಜ್ ಏನಂತ ಆಗುತ್ತೆ ಅಂತಂದರೆ ಕನ್ಸಿಡರ್ ಆ್ಯಸ್ 29 ಚೆನ್ನಾಗಿದೆ, ನಿನ್ನ 30ನೇ ಕಾಲೇಜ್ಗಿಂತಲೂ ಚೆನ್ನಾಗಿದೆ ಅಂತಲೇ ಅರ್ಥ. ಯಾಕಂತಂದರೆ ಅಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ 29ನೇ ಕಾಲೇಜು ನಿಮ್ಮದು ಚೆನ್ನಾಗಿರೋದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ 30ನೇ ಕಾಲೇಜ್ ಯಾಕೆ ಕೊಡ್ಬೇಕು ಅವರು? ಸೊ ಹಂಗಾಗಿ 29ನೇ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಪ್ರಿಯಾರಿಟಿ ಕೊಡುವಾಗ ಸರಿಯಾಗಿ ಕೊಡ್ರಿ. ಯಾಕಂದರೆ ಕಂಪ್ಯೂಟರ್ ಹೆಂಗೆ ತಿಳ್ಕೊಂತಂದ್ರೆ ನೀವು 1 2 3 ಕೊಟ್ಟಿರೋದು ಪ್ರಿಯಾರಿಟಿ ಆರ್ಡ್ರೇ ಕೊಟ್ಟಿದೆ ಅಂತ ಅನ್ಕೊಳ್ತದ. ನೀವು ರ್ಯಾಂಡಮಾಗಿ ಕೊಟ್ಟರು ಕೂಡ ಅದು ಕಂಪ್ಯೂಟರ್ ಏನು ತಿಳ್ಕೊತದೆ, ನೀವು ಕೊಟ್ಟಿರುವಂಥ ಆಪ್ಷನ್ ಎಂಟ್ರಿ ಮಾಡಿದ್ದು ಪ್ರಿಯಾರಿಟಿ ಆರ್ಡರ್ ಕೊಟ್ಟಿದೆ ಅಂತ ಅನ್ಕೋತದ. ಪ್ರಿಯಾರಿಟಿ ಅಂತಂದರೆ ನಿಮಗೆ ಬೇಕಾಗಿರೋ ಕಾಲೇಜಸ್ನ ಕರೆಕ್ಟಾಗಿ ಸೀರಿಯಲ್ ಹಾಕೊಂತ ಬರಬೇಕು. ಲೈಕ್ ಎಕ್ಸಾಂಪಲ್ ಈಗ 4ನೇ ಕಾಲೇಜ್ ಸಿಗದೆ ಇದ್ರೂ ಪರವಾಗಿಲ್ಲ, 5ನೇ ಕಾಲೇಜ್ ಸಿಗಲಿ, 5ನೇ ಕಾಲೇಜ್ ಸಿಗದಿದ್ದು ಪರವಾಗಿಲ್ಲ, 6ನೇ ಕಾಲೇಜ್ ಸಿಗಲಿ, 6 ಸಿಗದಿದ್ರೆ 7 ಸಿಗಲಿ, ಈ ರೀತಿ ಹಾಕಬೇಕು. ಹಂಗಿದ್ರೆ 4 ಸಿಕ್ತಂದರೆ ನಿಮ್ಗೆ ಆಟೋಮೆಟಿಕ್ಲಿ ಕೆಳಗಲ್ದು ಯಾವ ಬೇಡ ಅಂತಲೇ ಅರ್ಥ. ಯಾಕಂದರೆ 4ನೇ ಕಾಲೇಜೇ ಚೆನ್ನಾಗಿದೆ ಅಲ್ವಾ, ಯಾಕಂದರೆ ಆರ್ಡ್ರ್ ಆ ರೀತಿ ಕೊಟ್ಟಿದ್ರೆ. ನೀವು ಬೇಕಾದ್ರೆ ಕಾಲೇಜ್ನ ಈ ರೀತಿ ಇದನ್ನು 4ನೇ ಕಾಲೇಜ್ ಹೋಲ್ಡ್ ಇಟ್ಕೊಂಡು ಮೇಲ್ಗಡೆ ಇರೋದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು ನೆಕ್ಸ್ಟ್ ರೌಂಡಿಗೆ. ಸೊ ಹಂಗಾಗಿ ಪ್ರಯಾರಿಟಿ ಆರ್ಡರ್ ವೈಸು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ ಸರಿ, ಇದಿಷ್ಟು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ಸ್ವಲ್ಪ ಐಡಿಯಾ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ಲೈವ್ ಡೆಮೋ ಮೂಲಕ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತಲೂ ಕೂಡ ವರಿಬೇಡ. ಓಕೆ, ನಾವು ಲೈವ್ ಡೆಮೋ ವರ್ಷನ್ ಕೂಡ ಮಾಡ್ತೀವಿ, ಸಪ್ರೇಟ್ ವೈಸ್ ಕೂಡ ಕೋರ್ಸಿಗೆ ಮಾಡ್ತೀನಿ, ವರಿಬೇಡ. ಓಕೆ ಸರಿ, ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ, ಟೇಕ್ ಕೇರ್, ಬಾಯ್.